ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ 4ನೇ ವ್ಲಾಗ್ ಎಲ್ಲರಿಗೂ ಸುಸ್ವಾಗತ. ಈ ವ್ಲಾಗಲ್ಲಿ ನಾನೊಂದು ರೆಸಾರ್ಟ್ ಪ್ಲೇಸ್ಗೆ ಬಂದಿದ್ದೀನಿ. ಸೊ ಈ ಪ್ಲೇಸ್ದು ಒಂದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈ ರೆಸಾರ್ಟ್ ನೇಮ್ ಬಂದು ರತ್ನಮಲ ಎಸ್ಟೇಟ್ ರೆಸಾರ್ಟ್ ಅಂತ. ಸೊ ಇದು ಬ್ಯಾಂಗ್ಳೂರಿಂದ ಒಂದು 45 to 50 ಕಿಲೋಮೀಟರ್ಸ್ ಒಳಗಡೆ ಇದೆ. ಸೊ ಅರೌಂಡ್ 1.5 hour ಜರ್ನಿ, ತಮಿಳ್ನಾಡು ಬಾರ್ಡರ್ ನಿಯರ್ ಬರುತ್ತೆ. ಇದು ಬಂದು ವುಡನ್ ಕಾಟೇಜಸ್ಗಳು. ನಿಮಗೆ AC ನಾನ್ AC ಎರಡೂ ಸಿಗುತ್ತೆ. ನಮ್ದು ಕಾಟೇಜ್ ಬಂದು ಇದು ಎಂಟ್ರೆನ್ಸ್ ಎಲ್ಲ ತಗೊಂಡಿದ್ದು. ಸೊ ಇದು ಬಂದು AC ಕಾಟೇಜು ನಾವು ತಗೊಂಡಿದ್ದು. ಈ ಥರ ಇದೆ ಇಲ್ಲಿ ಕಾಟೇಜ್, AC ಕಾಟೇಜ್. ಇಲ್ಲಿಂದ ವ್ಯೂ ಅಂತ ತೋರಿಸ್ತೇನೆ ನೋಡಿ ಹೊರಗಡೆಗೆ. ನೋಡಿ ಸಖತ್ತಾಗಿದೆ. ಈ ಕಡೆ ಸನ್ರೈಸ್ ಪಾಯಿಂಟ್ ಇದೆ, ಇಲ್ಲೇ ಸನ್ರೈಸ್ ಆಗುತ್ತೋ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿಂದ. ಅರ್ಲಿ ಮಾರ್ನಿಂಗ್ ಕಾಫಿ ಮತ್ತು ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಕಾಫಿ ಕುಡಿತಾ ಇದ್ದೀನಿ. ನಾನಿವಾಗ ETV ವೆಹಿಕಲ್ ಹೊಡೆಯೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೀವು ಬನ್ನಿ ಹೋಗೋಣ. ಇಲ್ಲೇ ಇದೆ ನಮ್ಮ ವೆಹಿಕಲ್ಲು. ಇವಾಗ ಸ್ಟಾರ್ಟ್ ಮಾಡ್ತೀನಿ ಹೋಗಿ. ಇದರಲ್ಲಿ 2 ಗೇರ್ ಇದೆ, ಒಂದು ಫ್ರಂಟು ಒಂದು ಬ್ಯಾಕು. ಸೊ ನಾವೀಗ ಒಂದು ರೌಂಡ್ ಹೋಗೋಣ, ವೈಡ್ ಆ್ಯಂಗಲ್ ಮಾಡೋಣ. ಓಕೆ, ಎಸ್. ನೋಡಿ ಎಂಥ ಮಜಾ ಬರುತ್ತೆ ಗೊತ್ತಾ ಇದರಲ್ಲಿ. ETV ವೆಹಿಕಲ್ ಥರ ನಾರ್ಮಲ್ ಸ್ಕೂಟರ್ ಥರ ಅಂತೂ ಇರೋದಿಲ್ಲ. ಸೊ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಸೊ ಬೇರೆ ಕಡೆ ಎಲ್ಲ ಹೋಗ್ಬೋದು, ಬಟ್ ಅಷ್ಟೊಂದೆಲ್ಲ ಕವರ್ ಮಾಡೋಕ್ಕಾಗೋದಿಲ್ಲ. ಜೀಪ್ ಸಹಿತ ಇದೆ ಇಲ್ಲಿ. ನಾವು ಜೀಪ್ ರೈಡ್ ಸಹಿತ ಹೋದ್ವಿ, ಜಸ್ಟು ಇದೇ ಜೀಪ್ ಅದು. ಇದು ಬಂದು ಸನ್ರೈಸ್ ಪಾಯಿಂಟ್. ಬಟ್ ನಾನು ಬಂದಿರೋ ಟೈಮ್ ಬಂದು 8 o'clock. ಆಲ್ರೆಡಿ ಸನ್ ಇಲ್ಲಿದ್ದಾನೆ. ಇಲ್ಲಿನೋ ಜಸ್ಟ್ ಟ್ರಯಲ್ಸ್ ನಡೀತಾ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ನಿಮಗೆ ಕರ್ಕೊಂಡು ಹೋಗ್ತೀನಿ ಸ್ವಿಮ್ಮಿಂಗ್ ಪೂಲ್ ಹತ್ರ. ಇದೆ ಸ್ವಿಮ್ಮಿಂಗ್ ಪೂಲ್. ಇದು ಆಲ್ಮೋಸ್ಟು ಒಂದು 5 to 6 ಅಡಿ ಇದೆ. ಈ ಕಡೆ ಸ್ಪ್ರಿಂಕ್ಲಿಂಗ್ ವಾಟರ್ ಎಲ್ಲ ಬರುತ್ತೆ. ಸೊ ಈ ಕಡೆಗೆಲ್ಲ ಮೊಲಗಳು ಸಾಕಿದ್ದಾರೆ. ನೋಡಿ ಮೊಲದ ಕೇಜ್ ಇದೆ ಇಲ್ಲಿ, ಸುಮಾರು ಮೊಲಗಳಿದೆ. ಸೊ ಆ ಕಡೆ ದನದ ಗೊಟ್ಟಿಗೆ ಕೆಲವೊಂದು ದನಗಳು, ಆಮೇಲೆ ಕೋಳಿ, ಹುಂಜ ಸುಮಾರು ಸಾಕಿದ್ದಾರೆ ಇಲ್ಲೆಲ್ಲ. ನೋಡ್ತಾ ಇರ್ಬೋದು ನೀವು, ಲೈನಕ್ಕೆ ಕೂತಿದ್ದಾವೆ ಇಲ್ಲಿ ಪುಟ್ ಮೊಲಗಳು ಮಾರಿವೆ. ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಒಂದು ನಿಮಿಷ. ಫೈನಲಿ ಒಳಗೆ ಬಂದೆ. ಇಲ್ಲಿ ನೋಡಿ ಮೊಲಗಳು.
ಎಲ್ಲ ಬರ್ತವೆ ಈಗ ಓಡಿ ಒಂದೊಂದೇ ಬನ್ರೋ. ಇಲ್ಲ ಅಲ್ಲಿ ಬಂದು ತಿಂತಾ ಇದೆ ನೋಡಿ. ನೋಡಿ ಇಲ್ಲಿಂದ ಚಿಕ್ಕದೊಂದು ಇಟ್ಕೊಂಡಿದ್ದೀನಿ ನಾನು. ಎರಡು ಆಕಳುಗಳು ಸಾಕಿದ್ದಾರೆ ನೋಡಿ. ನೋಡಿ ಗಾಯ್ಸ್, ಇಲ್ಲೆಲ್ಲ ರೋಪ್ ಆ್ಯಕ್ಟಿವಿಟೀಸು, ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ. ಸೊ ವಿತ್ ಜೋಕಾಲಿ ಕೂಡ ಇದೆ. ಸೊ ಇಲ್ಲೊಂದು ಟ್ರೀ ಹೌಸ್ ಇದೆ, ಟ್ರೈ ಮಾಡೋಣ ಅಂತ ಬಂದೆ. ಸೇಮ್ ಕಾಂತಾರ ವೈಬ್ ಥರ ಬರುತ್ತೆ. ಸೊ ಟ್ರೈ ಮಾಡ್ತೀನಿ ಮೇಲೆ ಹತ್ತಕ್ಕೆ. ಎಸ್, ಬಂದೆ ಟ್ರೀ ಹೌಸ್ಗೆ. ಸೊ ಟ್ರೀ ಹೌಸ್ ಈ ಥರ ಇದೆ, ಒಳ್ಳೆ ಮಜಾ ಇದೆ ಇದು ಕೂಡ. ಇಲ್ಲಿಂದ ಒಂದು ವ್ಯೂ. ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.